ಫಲವನ್ನು ಅನುಭವಿಸ್ತಾ ಇದ್ದೇವೆ. ಅದರ ಕರ್ಮಕ್ಕೆ, ಅದರ ಹಿಂದೆ ಒಂದು ಕರ್ಮ ಇದೆ, ಆ ಕರ್ಮದ ಫಲವನ್ನು ನಾವೀಗ ಅನುಭವಿಸ್ತಾ ಇರ್ತೇವೆ. ಒಂದು ಮಾತು ಉಂಟು, ಧನಾನಿ ಭೂಮು ಪಶವಶ್ಚ ಲೋಕೆ ಬಾಲ್ಯ ಗೃಹದ್ವಾರಿ ಬಂಧು ಜನ ಸ್ಮಶಾನೆ. ದೇಹಸ್ಥಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಭವ ಗಚ್ಚತಿ ಜೀವ ಏಕಃ. ನಾವು ಈ ದೇಹವನ್ನು ಬಿಟ್ಟು ಹೋಗಬೇಕಾದ್ರೆ ನಮ್ಮ ಜೊತೆಗೆ ಬರುವಂಥದ್ದು ಯಾವುದು? ನೀವು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಸಂಪಾದನೆ ಮಾಡಿದ ದುಡ್ಡನ್ನು ನಾವು ಪರಲೋಕಕ್ಕೆ ಹೋದಾಗ ತೆಗೆದುಕೊಂಡು ಹೋಗಲಿಕ್ಕೆ ಬರುವುದಿಲ್ಲ. ಧನಾನಿ ಭೂಮು ಗಳಿಸಿದಂತಹ ಈ ಎಲ್ಲ ಸಂಪತ್ತನ್ನು ಕೂಡ ನಾವು ಭೂಮಿಯಲ್ಲಿ ಬಿಟ್ಟು ಹೋಗಬೇಕು. ಪಶವಶ್ಚ ಗೋಷ್ಠೆ, ನಾವು ಮನೆಯಲ್ಲಿದ್ದಂತಹ ಪಶುಗಳು, ಹಸುಗಳು ಅದೆಲ್ಲವೂ ಕೂಡ ಕೊಟ್ಟಿಗೆಯಲ್ಲೇ ಬಿಟ್ಟು ಹೋಗಬೇಕಾದ್ರೆ ಭಾರ್ಯ ಗೃಹದ್ವಾರಿ, ನಮ್ಮ ಹೆಂಡತಿ ಮನೆಯ ಬಾಗಿಲ ತನಕ ಬರ್ತಾಳೆ ಅಷ್ಟೇ. ಬಂಧು ಜನ ಸ್ಮಶಾನೆ, ನಮ್ಮ ಬಂಧು ಜನ ಅಂತ ಅನಿಸಿಕೊಂಡವರು ಸ್ಮಶಾನದವರೆಗೆ ಬರ್ತಾರೆ. ಇನ್ನು ಈ ದೇಹ ಚಿತಾಯಂ, ಚಿತೆಯವರೆಗೆ ಈ ನಿಮ್ಮ ದೇಹ ಬರ್ತದೆ. ಅಂತಹ ಪರಲೋಕಕ್ಕೆ ಬರುವುದು ಯಾವುದು? ಕರ್ಮಾನುಭವ ಗಚ್ಚತಿ ಜೀವ ಏಕಃ. ಈ ಜೀವನದೊಂದಿಗೆ ಬರುವಂತದ್ದು ಆ ಕರ್ಮ ಮಾತ್ರ. ಅಂತ ನಾವು ಮಾಡುವ ಸತ್ಕರ್ಮಗಳೇನು ಉಂಟು ಅದು ಮಾತ್ರ ಜೀವನದಲ್ಲಿ ಕೊನೆಯವರೆಗೆ ಬರ್ತದೆ. ಹಾಗಾಗಿ ಸತ್ಕರ್ಮಗಳನ್ನು ಆಚರಣೆ ಮಾಡಿ ಸಂಸಾರವನ್ನು ದಾಟುವ ಯೋಚನೆಯನ್ನು ಮಾಡಿ ಅಂತ ರಾಜರು ನಮ್ಮನ್ನು ಎಚ್ಚರಿಸ್ತಾರೆ. ಸರಿ, ಹಾಗಾದ್ರೆ ಕರ್ಮ ಫಲವನ್ನು ಅನುಭವಿಸ್ತಾ ಇದ್ದೇವೆ. ನೀವು ತೀರ್ಥಯಾತ್ರೆ ಮಾಡ್ಲಿಕ್ಕೆ ಹೊರಟಾಗ ಏನಾದ್ರೂ ವಿಘ್ನ ಉಂಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಯಾರಿಗೋ ತೀರ್ಥಯಾತ್ರೆ ಮಾಡೋರಿಗೆ ತೊಂದರೆ ಮಾಡಿದ್ದೀರಿ. ಆ ತೊಂದರೆ ಮಾಡಿದ ಫಲವನ್ನು ಈ ಜನ್ಮದಲ್ಲಿ ನಿಮಗೆ ದೇವರು ಈ ರೀತಿಯಾಗಿ ಕೊಡ್ತಾ ಇದ್ದಾನೆ ಅಂತ ಒಂದು ರೀತಿಯಲ್ಲಿ ಭಗವಂತ ಮಾಡುವುದು ಇದು ನಮಗೆ ಅನುಗ್ರಹ. ನಮ್ಮ ಕರ್ಮವನ್ನ ಕಳೀತಾ ಇದ್ದಾನೆ, ಈ ದುಃಖವನ್ನ ಕಳೀತಾ ಇದ್ದೇನೆ, ಅದಕ್ಕೆ ಈ ರೀತಿಯ ಫಲವನ್ನು ತೋರಿಸಿಕೊಂಡು ಅದನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಏನೋ ಒಂದು ಕಾಯಿಲೆ ಬಂತು ಅಂತ ಅದನ್ನು ನಾವು ವೈದ್ಯರ ಬಳಿಗೆ ಹೋಗ್ತೇವೆ. ವೈದ್ಯರು ಏನ್ ಮಾಡ್ತಾರೆ? ನಮಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಚುಚ್ಚುವುದು ನಮಗೆ ದುಃಖ ಆದರೂ ಕೂಡ ಯಾಕೆ ತಗೊಳ್ತೇವೆ ಅಂದ್ರೆ ರೋಗ ಪರಿಹಾರ ಆಗಲಿ ತಗೊಳ್ತೇವೆ. ನಾವು ಮಗು ಜೋರಾಗಿ ಹಠ ಮಾಡಿದಾಗ ತಾಯಿಯಾದವಳು ಒಂದು 2 ಬಾರಿಸ್ತಾಳೆ ಆ ಒಂದು ಮಗುವಿನ ಹಠವನ್ನು ನಿಲ್ಲಿಸಬೇಕು ಅಂತ. 2 ಬಾರಿಸಿದ್ರು ಕೂಡ ಮಗು ಏನು ಮಾಡುತ್ತೆ? ಮತ್ತೆ ಪುನಃ ತಾಯಿಯ ಸೆರಗನ್ನು ಇಟ್ಟುಕೊಂಡು ಅಮ್ಮ ಅಂತ ಕೊಯ್ಕೊಂಡು ಅಮ್ಮನ ಹಿಂದೆ ಹೋಗ್ತದೆ. ಅದು ಎಂದಿಗೂ ಕೂಡ ತಾಯಿ ನನಗೆ ಹೊಡೆದು ಅಂತೇಳಿ ಮಗು ತಾಯಿಯನ್ನು ದ್ವೇಷ ಮಾಡುವುದಿಲ್ಲ. ಅದು ತಾಯಿ ಮಾಡಿದ್ದು ಮಗುವಿನ ಹಿತಕ್ಕೋಸ್ಕರ. ಅದೇ ರೀತಿಯಾಗಿ ಭಗವಂತ ನಮಗೆ ಏನಾದ್ರೂ ಈ ಕರ್ಮ ಫಲವನ್ನು ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಆ ಜೀವಿಯ ಹಿತಕ್ಕೋಸ್ಕರ, ಅವನು ತಾಯಿಯಂತೆ ಇದ್ದು ನಮ್ಮನ್ನ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತೇಳಿ ನಾವೆಲ್ಲ ಭಾವಿಸಬೇಕು. ಸಂಸಾರದಿಂದ ನಾವು ಇದನ್ನು ದಾಟಬೇಕು. ಹೇಗೆ ದಾಟಬೇಕು? ಅವರ ವಿಶೇಷವಾದ ಸ್ಮರಣೆಯನ್ನು ಮಾಡಬೇಕು. ಬಂಧನವನ್ನು ಕಳಚಿಕೊಳ್ಳುವ ಬಗೆ ಹೇಗೆ? ಲೌಕಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿ ಏನಾದರೂ ತಪ್ಪನ್ನು ಮಾಡಿದ್ರೆ ಕಾರಾಗೃಹದಲ್ಲಿ ಹಾಕ್ತಾರೆ, ಜೈಲಲ್ಲಿ ಅರೆಸ್ಟ್ ಮಾಡ್ತಾರೆ. ಈ ನಮ್ಮ ನಿಯಮದಲ್ಲಿ ಒಂದು ಬಗೆ ಉಂಟು. ಆ ಕೈದಿ ಸನ್ನಡತೆಯನ್ನು ಹೊಂದಿದ್ರೆ ಸನ್ನಡತೆಯನ್ನು ನೋಡಿ ಬಿಡುಗಡೆ ಮಾಡ್ತಾರೆ. ಶಿಕ್ಷೆಯ ಅವಧಿಗಿಂತ ಮುಂಚೆ ಅವನನ್ನು ಬಿಡುಗಡೆ ಮಾಡ್ತಾರೆ. ನಾವು ಕೂಡ ಸತ್ಕರ್ಮಗಳನ್ನು ಮಾಡುವುದರ ಮೂಲಕ ನಮ್ಮ ಸನ್ನಡತೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮನ್ನು ಕೂಡ ಆದಷ್ಟು ಬೇಗ ನಮ್ಮ ಪ್ರವೃತ್ತಿ ಹೇಗೆ ಉಂಟು ಹೇಳಿದ್ರೆ ಇದೇ ನಮಗೆ ಬಹಳ ಆರಾಮವಾಗಿ ಉಂಟು ಅನ್ನೋ ರೀತಿಯಲ್ಲಿ ನಾವೆಲ್ಲ ಇದ್ದೇವೆ. ಈ ಕಳ್ಳರಲ್ಲಿಯೂ ಅಂತವರು ಇರ್ತಾರೆ. ಈ ಕೆಲವರಿಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇರುವುದಿಲ್ಲ, ಉದ್ಯೋಗ ಇರುವುದಿಲ್ಲ, ಒಂದು ತಿನ್ಲಿಕ್ಕೆ ಏನಾದರೂ ಒಂದು ಬೇಕು, ಅದಕ್ಕೋಸ್ಕರ ಏನಾದರೂ ಒಂದು ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾರೆ, ಜೈಲು ಸೇರ್ತಾರೆ. ಜೈಲು ಸೇರಿ ಅಲ್ಲಿ 3 ಹೊತ್ತು ತಿನ್ಲಿಕ್ಕೆ ಕೊಡ್ತಾರೆ, ಇರ್ಲಿಕ್ಕೆ ಆಶ್ರಯವೂ ಉಂಟು, ಊಟವೂ ಉಂಟು, ಮತ್ತೆ ಒಂದು ಕೆಲಸವೂ ಆಯ್ತು ಅಂತ ಹೇಳಿ ಆ ಜೈಲು ವಾಸವನ್ನೇ ಸುಖ ಅಂತ ಅಂದುಕೊಂಡಿರುವವರು ನಮ್ಮಲ್ಲಿ ಕೆಲವು ಮಂದಿ ಇರ್ತಾರೆ. ಒಂದು ರೀತಿಯಲ್ಲಿ ನಾವು ಕೂಡ ಅದೇ ರೀತಿಯಾಗಿ ಈ ಮನುಷ್ಯ ಜನ್ಮವೇ ಸುಖ ಅಂತ ಅಂದುಕೊಂಡು ಇದನ್ನೇ ಭ್ರಮಿಸಿಕೊಂಡು ನಾವು ಅಶಾಶ್ವತವಾದ ಸುಖವನ್ನೇ ಸುಖ ಅಂತ ಭ್ರಮಿಸಿಕೊಂಡಿದ್ದೇವೆ. ಇದಲ್ಲ, ಸುಖ ಒಂದು ಬೇರೆ ಇದೆ. ಅಂತಹ ಶಾಶ್ವತವಾದ ಸುಖವನ್ನು ಅರಿಸಿಕೊಂಡು ಹೋಗಿ ಈ ಬಂಧನವನ್ನು ಕಳಿಸಿಕೊಳ್ಳಿ ಅಂತ ರಾಜರು ಈ ರೀತಿಯಾಗಿ ಒಂದು ಸಣ್ಣ ಪದ್ಧತಿಯಲ್ಲಿ ನಮ್ಮನ್ನು ಎಚ್ಚರಿಸ್ತಾರೆ. ಅಂತಹ ಪ್ರಯತ್ನವನ್ನು ಮಾಡಬೇಕು ಅಂತಾದ್ರೆ ಇಂತಹ ಭಾಗವತದ ಕಥೆಗಳನ್ನು ನಾವು ನಿರಂತರವಾಗಿ ಕೇಳ್ತಾ ಇರಬೇಕು. ಆವಾಗ ಮಾತ್ರ ಈ ಎಲ್ಲ ಸಂಸಾರದ ಕ್ಲೇಶವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ. ಅಂತಹ ಪ್ರಯತ್ನವನ್ನು ನಾವು ಮುಂದೆಯೂ ಕೂಡ ನಿರಂತರವಾಗಿ ಮಾಡುತ್ತಾ ಇರೋಣ ಅಂತ ಹೇಳ್ತಾ ಈ ವರ್ಷದ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ